ಇವತ್ತು ನಮ್ಮ ವಿಶಾಲನಗರ ಜಮಾತಿನ ಎಲ್ಲ ಮುತವಲ್ಲಿಯವರು ಮತ್ತು ಎಲ್ಲ ಜಮಾತಿನ ಸದಸ್ಯರು ಮತ್ತು ಯಂಗ್ ಕಮಿಟಿಯ ಸದಸ್ಯರು ಏನು ನಮ್ಮ ವಿಶಾಲನಗರದಲ್ಲಿ ಏನು ಸುಮಾರು ಇದೇನು ಓಣಿ ಆದಾಗಿಂದ ಇದ್ದಂಥ ಒಂದು ಹೈ ಟೆನ್ಷನ್ ವೈರ್ 33 kV ಹೈ ಟೆನ್ಷನ್ ವೈರು ನಮ್ಮ KB ಗ್ರಿಡ್ಡಿಂದ ಹಿಡ್ಕೊಂಡು ನಮ್ಮ ಸಾದತ್ ಕಾಲನಿವರೆಗೂ ಏನು ಸುಭಾಷ್ ನಗರ ವಿಶಾಲನಗರ ಮತ್ತು ನಮ್ಮ ಸಾದತ್ ಕಾಲನಿ ಮುಖಾಂತರ ಹೋಗಿತ್ತು. ಸುಮಾರು 400ರಿಂದ 500 ಮನೆಯವರೆಗೂ ಜನ ಅಲ್ಲಿರ್ತಿದ್ರು. ಮನೆಗಳು ಕೂಡ ಅಲ್ಲಿದ್ದವು. ಆ ಮನೆಗಳ ಮೇಲೆ ಹಾಸೋದಂಥ ಈ ಹೈ ಟೆನ್ಷನ್ ವೈರು ಬಹಳ ದಿವಸದಿಂದ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಾವು ನೋವುಗಳು ಕೂಡ ಆಗುವಂಥದ್ದಾಗಿತ್ತು. ಈಗ ಮೊನ್ನೆ ತಾನೇ ಏನು ಈದ್ ಮಿಲಾದ್ ಹಬ್ಬದ ಹಿಂದಿನ ವರ್ಷ ಆವಾಗ ಈದ್ ಹಬ್ಬದಲ್ಲೂ ಕೂಡ ಏನು ಮಸ್ಜಿದ್ ಮೇಲ್ಗಡೆ ಲೈಟ್ ಹಾಕುವಂಥವು ಕೂಡ ತೊಂದರೆ ಅಂತ ಆಗಿತ್ತು. ಅನೇಕ ತೊಂದರೆಗಳನ್ನು ಏನು ಜಮಾತಿನ ಮುತವಲ್ಲಿಯವರು ಮತ್ತೆಲ್ಲ ಸದಸ್ಯರು ಮತ್ತು ಓಣಿ ಎಲ್ಲ ಜನರು ಬಹು ದಿವಸದಿಂದ ಅದನ್ನು ಹೇಳ್ತಾಯಿದ್ರು. ಇದು ಹೈ ಟೆನ್ಷನ್ನಿಂದ ತೊಂದರೆ ಆಗ್ತಾಯಿದೆ, ಮನೆ ಮೇಲ್ಗಡೆ ಹೋದರೆ ಶಾಕ್ ಹೊಡಿತೈತಿ, ತೊಂದರೆ ಆಗ್ತೈತಿ, ಡೆತ್ ಆಗ್ತಾಯಿದ್ದಾವೆ, ಸಾವು ನೋವುಗಳು ಆಗ್ತಾಯಿದ್ದಾವೆ, ಪ್ರತಿನಿತ್ಯ ಒಂದು ಏನೋ ಇಂಜುರಿ ಆಗ್ತಾಯಿದ್ದಾವೆ ಅಂತ ಜನ ಹೇಳ್ತಾಯಿದ್ರು. ಇದು ಸಂಬಂಧಪಟ್ಟಂಗೆ ನಾನು ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸಂತೋಷ್ ಲಾಡ್ರವರಿಗೆ, ಅವಾಗಿದ್ದಂಥ MD ರೋಷನ್ರವರು, ನಮ್ಮ ಹೆಸ್ಕಾಮಿನ MD ಇದ್ದಂಥ ರೋಷನ್ರವರು, ಅವರಿಗೆಲ್ಲ ವಿನಂತಿ ಮಾಡಿ ಬಹು ದಿವಸಗಳಿಂದ ಸುಮಾರು 80 ಲಕ್ಷ ಅವರು ಮತ್ತು 80 ಲಕ್ಷ ಮಹಾನಗರ ಪಾಲಿಕೆಯಿಂದ ಅನುದಾನವನ್ನು ಕ್ರೋಢೀಕರಿಸಿ ಸುಮಾರು ನಾವು ಇಲ್ಲಿಂದ 900 ಮೀಟ್ರ್ ಹೈ ಟೆನ್ಷನ್ ಕೇಬಲ್ ಏನಿತ್ತು ಅದನ್ನು ಅಂಡರ್ಗ್ರೌಂಡ್ ಮಾಡುವಂಥ ಕೆಲಸ ಮಾಡಿದ್ವಿ. ಅಂಡರ್ಗ್ರೌಂಡ್ ಮಾಡಿದ ಮೇಲೆ ಈಗ ಕೇಬಲು ಕೂಡ ಈಗ ಮೊನ್ನೆ ತಾನೇ ಕೇಬಲು ಕೂಡ ತೆಗೆದ್ರು. ಎಲ್ಲ ಓಣಿಯ ಜನ ನಿಟ್ಟುಸಿರಾಗಿದ್ದಾರೆ. ಏನೋ ಅವ್ರಿಗೆ ತೊಂದರೆಗಳಿದ್ದು ಮನೆ ಮೇಲ್ಗಡೆ ಕಟ್ಟೋಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಅವ್ರ ಮನೆ ಮೇಲೆ ಹೋಗೋಕ್ಕೆ ಮಕ್ಕಳು ಹಿರಿಯರು ಕೂಡ ಮನೆ ಮೇಲೆ ಹೋಗೋಕ್ಕೆ ತೊಂದರೆ ಆಗ್ತಿತ್ತು. ಅದೆಲ್ಲ ಈಗ ನಿಟ್ಟುಸಿರು ಬಿಟ್ಟಂಗೆ ಆಗೈತಿ. ಆ ಕೆಲಸ ಯಶಸ್ವಿ ಆಗೈತಿ. ಏನು ಅದನ್ನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಜಮಾತ್ನವರು ನನಗೆ ಆಶೀರ್ವಾದ ಸಿಗಲಿ, ನಿಮ್ಮ ಮುಂದೆ ಬರೋ ಭವಿಷ್ಯ ನಿನಗೆ ಒಳ್ಳೆಯದಾಗಲಿ ಅನ್ನೋ ಸಲುವಾಗಿ ಅವರ ಆಶೀರ್ವಾದ ಮೂಲಕ ಸನ್ಮಾನ ಮಾಡಿದರು ನನಗೆ. ಅವರ ಆಶೀರ್ವಾದನ ಸ್ವೀಕರಿಸಿ ಯಾವತ್ತೂ ಈ ಎಲ್ಲ ಇದ್ದಂಥ ಓಣಿಯ ಎಲ್ಲ ಸಮಾಜದ ಹಿರಿಯರ ಆಶೀರ್ವಾದ ನನಗಿರಲಿ ಅಂತ ಆಶಿಸ್ತೇನೆ.